ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಿದ್ದೀರಾ ಸಲಾಂ ಸೈನಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ SSC MTS ಅಪ್ಲಿಕೇಶನ್ ಹಾಕಿರುವಂತಹ ಅಭ್ಯರ್ಥಿಗಳು ನೀವು ಅಪ್ಲಿಕೇಶನ್ ಸ್ಟೇಟಸ್ ಅನ್ನು ಆಲ್ರೆಡಿ ಚೆಕ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೇನೆ. ಈಗ ನೀವು ಅಪ್ಲಿಕೇಶನ್ ಹಾಕಿರುವಂಥವರು ಎಕ್ಸಾಮ್ ಡೇಟ್ ಮತ್ತು ಎಕ್ಸಾಮ್ ಸಿಟಿ ಮತ್ತು ಯಾವ ಶಿಫ್ಟ್ ನಿಮ್ಮ ಎಕ್ಸಾಮ್ ಇರುತ್ತೆ ಮತ್ತು ಎಲ್ಲಿ ಎಕ್ಸಾಮ್ ಇರುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾರಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹಾಗೇನೆ ಶೇರ್ ಮಾಡಿ ಅಂತ ಹೇಳ್ತಾ, ಎಕ್ಸಾಮ್ ಡೇಟ್ ಮತ್ತು ಸಿಟಿ ಚೆಕ್ ಮಾಡ್ಕೊಬೇಕಂದ್ರೆ ಫಸ್ಟ್ ನೀವು ಹೋಗ್ಬೇಕಾಗಿರೋದು ಗೂಗಲ್ ಕ್ರೋಮ್ಗೆ ಓಪನ್ ಮಾಡಿ, ಅಲ್ಲಿ ನೀವು SSC KKR ಅಂತ ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದ ತಕ್ಷಣ ಈ ಥರ ಬರುತ್ತೆ, ಈ ಥರ ಲಿಂಕ್ಸ್ ಬರುತ್ತೆ. ಇದರಲ್ಲಿ ಕೆಳಗಡೆ ಇದೆ SSC ಕರ್ನಾಟಕ ಸ್ಟೇಟ್ ಇಂಡಿಯಾ ಅಂತ ಇದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನೋಡಿ, ಫಸ್ಟು ಲಿಂಕೆ ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನೋಡ್ತಿರ್ಬೋದು, ರಿಜಿಸ್ಟ್ರೇಷನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಕೇಳಿದರೆ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಡೇಟ್ ಆಫ್ ಬರ್ತ್ ಅನ್ನ ಕೊಡಬೇಕಾಗುತ್ತೆ. ಇದಿಷ್ಟು ಕೊಟ್ಟಿದ್ದಾದ್ಮೇಲೆ ಇಲ್ಲಿ ಕೆಳಗಡೆ ಒಂದು ಬಾಕ್ಸ್ ಕೇಳ್ತಿದ್ದಾರೆ. ಸೊ ಇದು ಯಾರ್ದೆಲ್ಲ ಅಪ್ಲಿಕೇಶನ್ ಸ್ಟೇಟಸ್ ಅಲ್ಲಿ ಅಡ್ಮಿಟೆಡ್ ಅಂದ್ರೆ ಅಕ್ಸೆಪ್ಟ್ ಆಗಿದೆಯೋ ಅಂಥವ್ರು ಮಾತ್ರ ನೀವು ಎಕ್ಸಾಮ್ ಸಿಟಿ ಮತ್ತು ಎಕ್ಸಾಮ್ ಡೇಟ್ ಅನ್ನ ನೋಡ್ಕೊಳ್ಬಹುದು. ಅಪ್ಲಿಕೇಶನ್ ಸ್ಟೇಟಸ್ ನೋಡ್ಕೊಂಡಿಲ್ಲ ಅಂದ್ರೆ ಇಲ್ಲಿ ಲಿಂಕ್ ಕಾಣ್ತಿದೆ ನೋಡಿ, ಅಪ್ಲಿಕೇಶನ್ ಸ್ಟೇಟಸ್ ಲಿಂಕ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ಸ್ಟೇಟಸ್ ಏನ ರಿಜೆಕ್ಟ್ ಆಗಿದೆ ಅಥವಾ ಅಕ್ಸೆಪ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೊಬಹುದು. ಈ ಕೆಳಗಡೆ ಬಂದ್ರೆ ಐ ಹ್ಯಾವ್ ನೋಟೆಡ್ ದ ಅಬೋ ಇನ್ಸ್ಟ್ರಕ್ಷನ್ ಅಂಡ್ ಐ ಅಗ್ರಿ ಅಂತ ಇದೆ. ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ರೈಟ್ ಮಾರ್ಕ್ ಬರುತ್ತೆ. ಇಲ್ಲಿ ರೈಟ್ ಮಾರ್ಕ್ ಬಂದ ಕೆಳಗಡೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಕಾಣ್ತಿದೆ. ಕ್ಯಾಪ್ಚರ್ ಕೋಡ್ ಮೇಲೆ ಹೇಗಿದೆಯೋ ಅದೇ ರೀತಿ ಕೊಡಬೇಕಾಗುತ್ತೆ. ಇಲ್ಲಿ ಕ್ಯಾಪಿಟಲ್ ಲೆಟರ್ ಇದೆ, ಕ್ಯಾಪಿಟಲ್ ಲೆಟರೇ ಕೊಡಬೇಕಾಗುತ್ತೆ. ಇದಿಷ್ಟು ಕೊಟ್ಟಿದ್ದಾದ್ಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಅನ್ನ ನೀವು ಟೈಪ್ ಮಾಡಿ ಆದ್ಮೇಲೆ ಇಲ್ಲಿ ಚೆಕ್ ಎಕ್ಸಾಮಿನೇಷನ್ ಸ್ಟೇಟಸ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡ್ತಿರ್ಬೋದು ನೀವು, ಇಲ್ಲಿ ಕೆಳಗಡೆ ಕ್ಯಾಂಡಿಡೇಟ್ ನೇಮು, ಡೇಟ್ ಆಫ್ ಬರ್ತ್, ರಿಜಿಸ್ಟ್ರೇಷನ್ ನಂಬರು, ಅಪ್ಲಿಕೇಶನ್ ಆಫ್ ಸ್ಟೇಟಸ್ ಅಂತ ಇದೆ. ಓಕೆ, ನೀವು ರೋಲ್ ನಂಬರ್ ಮತ್ತೆ ಎಕ್ಸಾಮ್ ಡೇಟು, ರಿಪೋರ್ಟಿಂಗ್ ಟೈಮ್ ಮತ್ತೆ ಶಿಫ್ಟ್, ಎಕ್ಸಾಮ್ ಸಿಟಿ, ಇಲ್ಲಿ ಇಷ್ಟು ನೀವು ಡೀಟೇಲ್ಸ್ ಅನ್ನ ನೀವು ಯಾವ ಒಂದು ಕ್ಯಾಂಡಿಡೇಟ್ ಹಾಕಿರ್ಸಿರೋ ಅವರ ಕ್ಯಾಂಡಿಡೇಟ್ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನೋಡ್ತಿರ್ಬೋದು ಅವ್ರ ಡೇಟ್ ಆಫ್ ಬರ್ತ್, ರಿಜಿಸ್ಟ್ರೇಷನ್ ನಂಬರು, ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಥವಾ ಅಕ್ಸೆಪ್ಟ್ ಆಗಿದೆಯೋ ಅನ್ನೋದನ್ನ ಇಲ್ಲಿ ಹೈಲೈಟ್ ಆಗಿ ಕಾಣ್ಬೋದು. ಅಡ್ಮಿಟೆಡ್ ಅಂದ್ರೆ ಅಕ್ಸೆಪ್ಟ್ ಆಗಿದೆ ಅಂತ. ನೆಕ್ಸ್ಟ್ ಇಲ್ಲಿ ಯಾವ ಡೇಟಿಗೆ ಎಕ್ಸಾಮ್ ಇದೆ ನೋಡ್ತಿರ್ಬೋದು ಇಲ್ಲಿ. ನೆಕ್ಸ್ಟ್ ರಿಪೋರ್ಟಿಂಗ್ ಟೈಮ್ ಅಷ್ಟರಲ್ಲಿ ನೀವು ಎಕ್ಸಾಮ್ ಸೆಂಟರ್ ಹತ್ರ ಇರಬೇಕಾಗುತ್ತೆ. ಮತ್ತೆ ಶಿಫ್ಟ್ 3 ಅಂದ್ರೆ ಶಿಫ್ಟ್ 3 ಅಂತ ಇದೆ. ನೆಕ್ಸ್ಟ್ ಎಕ್ಸಾಮ್ ಸಿಟಿ ಎಲ್ಲಿದೆ ಅದನ್ನು ನೋಡ್ಬೋದು. ಇದು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಜೈ ಹಿಂದ್, ವಂದೇ ಮಾತರಂ.